ಸಂಖ್ಯೆ ಇರ್ತಕ್ಕಂಥವರು ಬಲಗೈ ಸಮುದಾಯದವರು. ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಧಿಕ ಪ್ರಮಾಣದಲ್ಲಿ ಬಲಗೈ ಸಮುದಾಯದವರು ಮತದಾರರಾಗಿದ್ದಾರೆ. ಇವರೆಲ್ಲ ಕೂಡ ನಮ್ಮ ಸ್ವಂತ ವರ್ಚಸ್ಸುಗಳನ್ನು ನೋಡಿ ಈ ಪಕ್ಷವನ್ನು ಬೆಂಬಲಿಸ್ತಾ ಬಂದರು. ಇವತ್ತು ಕೂಡ ಪಕ್ಷ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವೇನು ಚುನಾಯಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಸ್ವಂತ ಹಣವನ್ನು ಖರ್ಚು ಮಾಡಿ ಚುನಾವಣೆಗೆ ಗೆದ್ದು ಬಂದಿರತಕ್ಕಂಥದ್ದು ಇತಿಹಾಸ. ಇದು ಮತ್ತೆ ಹೇಳಿದೆ ಅದ ಥರ ಇವತ್ತು ನೋಡಿ ನಮಗೆ ಇಷ್ಟೆಲ್ಲ ಗೆದ್ಕೊಂಬಂದರೂ ಕೂಡ 2004ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಶ್ರೀನಿವಾಸ್ ಗೌಡರನ್ನು ಬೇರೆ ಪಕ್ಷ ಸಚಿವರನ್ನಾಗಿ ಮಾಡೋದು ಬಿಟ್ಟರೆ ಅಲ್ಲಿಂದ ಕೂಡ ನಮಗೆ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲಿಲ್ಲ. 13ರ ಕೊನೆಯಲ್ಲಿ ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಸ್ವಲ್ಪ ಕಾಲಾವಧಿ ಕೊಟ್ಟರು ಕೂಡ ಅದು ಸಮಗ್ರವಾಗಿ 17ರಲ್ಲಿ ಸಮಗ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು. ನಮ್ಮ ಜಿಲ್ಲೆಗೆ ಇದುವರೆಗೂ ಕೂಡ ಬರ್ತಕ್ಕಂಥ ಸುಮಾರು 25 ವರ್ಷಗಳಿಂದ ಬೆಂಗಳೂರಿಂದನೋ ಎಲ್ಲಿಂದನೋ ಬರ್ತಾರೆ, ನೇಮಕವಷ್ಟೇ ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತ ಆಗ್ತಾರೆ. ಜನರ ಕಷ್ಟಗಳಿಗೆ ಕೋಲಾರ ಜಿಲ್ಲೆಯನ್ನು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಯೋಜನೆಗಳನ್ನು ಕೊಡೋದಕ್ಕೆ ತರೋದಕ್ಕೆ ಸಫಲ ಆಗ್ತಾ ಇಲ್ಲ ಅಂಥೇಳಿ ಈ ಬಾರಿ ನಾವೆಲ್ಲ ಶಾಸಕರು ಒಂದಾಗಿ, ಕಳೆದ ಬಾರಿ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಅವಕಾಶ ಕೊಟ್ಟಿದ್ರಿ, ಈ ಬಾರಿ ಗೆದ್ದಿರ್ತಕ್ಕಂಥ 7 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದೇವೆ. ಈ ಕೋಲಾರಕ್ಕೆ ಅವಕಾಶ ಕೊಡಬೇಕು. ಆ ಮೂಲಕ ಕೋಲಾರನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು. ಮುಂಬರುವ ಚುನಾವಣೆಗಳು, ತಾಲೂಕು ಸಮಿತಿ, ಜಿಲ್ಲಾ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಕ್ಷವನ್ನು ಅಧಿಕಾರ ತರಬೇಕು. ಇದರ ಒಟ್ಟಿಗೆ 2028ರಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಎಲ್ಲ ಒಟ್ಟಾರೆಯಾಗಿರ್ತಕ್ಕಂಥ 2 ಜಿಲ್ಲೆಗಳ 11 ಶಾಸಕರನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರೊಟ್ಟಿಗೆ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾರವರು, ವೇಣುಗೋಪಾಲ್ ಸರ್ ಅವರನ್ನೆಲ್ಲ ಕೂಡ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಚಿತ್ರಣವನ್ನು, ನಮ್ಮ ಜಿಲ್ಲೆಯ ಕಷ್ಟಗಳನ್ನು ಹೇಳಿ ದಯಮಾಡಿ ನಮ್ಮಲ್ಲಿ ಯಾರಿಗಾದರೂ ಆಗಲಿ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟು ಪರಿಪರಿಯಾಗಿ ಮನವಿ ಮಾಡಿಕೊಂಡಿದ್ದೀವಿ. ಇದು ಯಾರ ಸ್ವಂತಕ್ಕಲ್ಲ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಹಿತದೃಷ್ಟಿಯಿಂದ, ಜಿಲ್ಲೆಯ ಹೇಳಿಗಾಗಿ, ಪಕ್ಷದ ಸದೃಢತೆಗಾಗಿ ನಾವು ಇದನ್ನು ಮಾಡ್ಕೊಂಡಿದ್ವಿ. ಆದರೆ ಯಾಕೋ ಏನೋ ನಮಗೆ ಹೈಕಮಾಂಡು ಹಿರಿಯರು ಎಲ್ಲ ಕೂಡ ಇವತ್ತು ಕೋಲಾರಕ್ಕೆ ಸಚಿವ ಸ್ಥಾನವನ್ನು ಕೊಡದೆ ನಮ್ಮ ಜನರಿಗೆ ಅಲ್ಲ, ಕೋಲಾರ ಜನತೆಗೆ ಅನ್ಯಾಯವನ್ನು ಮಾಡಿದ್ದಾರೆ. ಇದು ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದು, ಈ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ಇವತ್ತು ತಾವು ದ್ರೋಹವನ್ನು ಮಾಡಿದ್ದೀರಿ. ಮತದಾರರಿಗೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾರೂ ಶಾಸಕರು ಮಖ ತೋರಿಸೋಕೆ ಆಗದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಬಹುಶಃ ಸರ್ಕಾರ ನಡೆಸುವ ಹೆಗ್ಗಳಿಕೆ ನಾನಾದರೂ ಭಾವಿಸ್ತೇನೆ. ನಮ್ಮ ಪ್ರಶ್ನೆ ಇವತ್ತು, ನೀವು ಯಾವ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯನ್ನು ಉದಾಸೀನ ಮಾಡಿದ್ದೀರಿ? ನಿಮ್ಮ ಉದ್ದೇಶ ಏನು? ಪ್ರತಿ ಚುನಾವಣೆ ಮಾಡಬೇಕಾದಾಗ, ಕಾಂಗ್ರೆಸ್ ಪಕ್ಷ ಸೋತಿದ್ದಾಗ, ಮತ್ತೆ ಜ್ಞಾನೋದಯವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದಾಗ SM ಕೃಷ್ಣ ಸಾಹೇಬರ ಹಾದಿಯಾಗಿ, DK ಶಿವಕುಮಾರ್ ಹಾದಿಯಾಗಿ, ಸಿದ್ದರಾಮಣ್ಣ ಸಭೆ ಹಾದಿಯಾಗಿ, ಮುಳಬಾಗಿಲು ಈ ಒಂದು ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ದೇವಮೂಲೆ, ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಮುಳುಬಾಗಿಲು ಕುಡುಬರಿಂದ ಪ್ರಾರಂಭ ಮಾಡ್ತಿರಲ್ಲ. ಯಾವತ್ತು ಪ್ರಾರಂಭ ಮಾಡಿದ್ದೀರೋ ಅವತ್ತೆಲ್ಲ ನೀವು ಗೆದ್ದಿದ್ದೀರಿ. ಈ ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಂಥ ಜಿಲ್ಲೆ ಯಾರಾದರೂ ಇದ್ದರೆ ಅದು ಇವತ್ತು ಕೋಲಾರ ಜಿಲ್ಲೆ. ಇಂಥ ಜಿಲ್ಲೆಯ ಮಂತ್ರಿಯನ್ನು ಕೊಡದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಖಂಡಿತ ಕೂಡ ನಮಗೆ ಬಹಳಷ್ಟು ನೋವಾಗಿದೆ. ನಾವು ಜನರಿಗೆ ಮಗ ತೋರ್ಸೋಕ್ಕೆ ಆಗ್ತಾ ಇಲ್ಲ. ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಇವತ್ತಿಗೂ ದಡ್ಡಿಗಳು ಮಾಡ್ತಾಯಿದ್ದಾರೆ. ನಿನ್ನೆಯಿಂದ ರಸ್ತೆ ಚಳವಳಿ ಮಾಡ್ತಾ ಇದ್ದಾರೆ, ಗೆರಾವ್ ಆಗ್ತಾ ಇದ್ದಾರೆ. ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನಮ್ಮೆಲ್ಲ ಶಾಸಕರನ್ನು ಕೂಡ ಹೀನಾಮಾನಾಯವಾಗಿ ಬೈತಾ ಇದ್ದಾರೆ.